ಯಾರಿಗೆ ಆದರೂ ಈ ಸಿನಿಮಾ ಖಂಡಿತ ಕಾಡುತ್ತೆ. ಈ ಸಿನಿಮಾದ ಅಂದರೆ ಪೂರ್ತಿ ಕಥೆಯನ್ನು, ಅದರ ವಸ್ತುವನ್ನು ನಾನೀಗ ನಿಮ್ಗೆ ಹೇಳುವ ಅಗತ್ಯ ಇಲ್ಲ. ಈಗ ಟ್ರೈಲರ್ ನೋಡಿದ್ದೀರಿ, ಹಾಡುಗಳು ನೋಡಿದ್ದೀರಿ. ಹಾಗಾಗಿ ಸೂಕ್ಷ್ಮವಾಗಿ ಈ ಕತೆ, ಈ ಸಿನಿಮಾ ಯಾವ ಕಥೆಯನ್ನು ಹೇಳ್ತಾ ಇದೆ, ಎಂಥದನ್ನು ಹೇಳ್ತಾ ಇದೆ ಅಂತ ನಿಮಗೆ ಗೊತ್ತಾಗಿದೆ ನಿಮಗೆ. ಹಾಗಾಗಿ ಈ ಸಿನಿಮಾ ಖಂಡಿತ ಒಂದು ಕನ್ನಡದ ಒಂದು ಬಹಳ ಮಹತ್ವದ ಸಿನಿಮಾ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಸಿನಿಮಾ ತೆರೆ ಮೇಲೆ ಬಂದಾಗ ಕನ್ನಡದ ಎಲ್ಲ ಮನಸ್ಸುಗಳು, ಕನ್ನಡದ ಎಲ್ಲ ಜನರು ಇದಕ್ಕೆ ಸ್ಪಂದಿಸ್ತಾರೆ, ಪ್ರತಿಕ್ರಿಯಿಸಲೇಬೇಕು ಅನ್ನೋ ಆ ರೀತಿ ಈ ಸಿನಿಮಾ ಇದೆ. ನಿಮಗೆ ಇದನ್ನ ನೀವು ಸುಮ್ಮನೆ ನೋಡಿ ಚಪ್ಪಾಳೆ ತಟ್ಟಿ ಥಿಯೇಟರಿಂದ ಹೊರಗೆ ಹೋಗುವಂತಹ ಸಿನಿಮಾ ಖಂಡಿತ ಅಲ್ಲ. ಇದು ನಿಮ್ಮನ್ನ ಹಾಂಟ್ ಮಾಡುವಂಥ ಸಿನಿಮಾ, ನಿಮ್ಮನ್ನ ಕಾಡುವಂಥ ಸಿನಿಮಾ, ನಿಮ್ಮನ್ನ ಪ್ರಶ್ನೆ ಮಾಡುವಂಥ ಸಿನಿಮಾ. ಅಂಥದ್ದೊಂದು ಸಿನಿಮಾವನ್ನ ನಾವು ಮಾಡಿದ್ದೇವೆ ಅನ್ನೋ ವಿಶ್ವಾಸ ನನಗಿದೆ. ಅಂದ್ರೆ ಇಲ್ಲಿ ನಮಗೆ ಪಾಸ್ ಮಾರ್ಕ್ಸ್ ಬಂದ್ಬಿಟ್ಟಿದೆ ನಮಗೆ. ಸೊ ಆಡಿಯನ್ಸ್ ನಮ್ಗೆ ಯಾವ ಗ್ರೇಡ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ. ನಾವು ಗ್ರೇಡ್ಗೋಸ್ಕರ ರಿಲೀಸ್ ಮಾಡ್ತೀವಿ, ಆಡಿಯನ್ಸ್ ಗ್ರೇಡ್ಗೋಸ್ಕರ. ಅವ್ರು ನೋಡ್ಬೇಕು, ಅವ್ರು ಇಷ್ಟಪಡ್ಬೇಕು. ಅಂದ್ರೆ ನಿಮ್ಗೆ ಎಲ್ಲೂ ಕೂಡ ನಾನು ಅದು ಹೇಳಿದ್ರೆ ಅತಿಶಯೋಕ್ತಿ ಆಗ್ಬಿಡುತ್ತೆ, ನನ್ನ ಸಿನಿಮಾನ ತುಂಬಾ ಹೊಗಳ್ತಿದಾರೆ ಹಂಗೆ ಅಂತ. ಬಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ನನಗೆ, ಎಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಿಂದ ಸೊ ಅಂದ್ರೆ ತುಂಬಾ ಹಾಫ್ ಬಿಟ್ ಸಿನಿಮಾ ತರ ಯಾವುದು ಅನ್ಸೋದಿಲ್ಲ. ತುಂಬಾ ಎಂಗೇಜಿಂಗ್ ಆಗಿ ಮಾಡಿರತಕ್ಕಂಥ, ನೋಡಿದ ಮೇಲೆ ಕುಂತ್ಕೊಂಡ್ಮೇಲೆ ನೋಡ್ತೀರಿ, ನಗ್ತೀರಿ, ಕೊನೆಗೆ ಮೋಸ್ಟ್ಲಿ ಕಣ್ಣೀರು ಬರ್ಬೋದು, ಗೊತ್ತಿಲ್ಲ. ನೋಡಿದ ಮೇಲೆ ಹೆಂಗೆ ಹೇಳ್ತೀನಿ, ನಿಮಗೆ ಹುಟ್ಟಿರೋದು ಸಿಟ್ಟು ಬರಬೇಕು, ಎಲ್ಲಾನು ಇದೆ. ಸೊ ಆ ತರದ ಸಿನಿಮಾ ಇದು. ಜೊತೆಗೆ ನನ್ನ ನೆಚ್ಚಿನ ನಟ ಸುದೀಪ್ ಸರ್ ಅಂದ್ರೆ ಒಬ್ಬ ಫಿಲಿಂ ಮೇಕರ್ಗೆ ಒಂದು ಡ್ರೀಮ್ ಇರುತ್ತೆ. ಅಂದ್ರೆ ಫಸ್ಟ್ ನಾವು ಕಾಮನ್ ಆಗಿ ಬಾಲ್ಯದಲ್ಲಿದ್ದಾಗ ನಾವು ಒಬ್ಬ ಹೀರೋಗಳನ್ನ ನಾವು ನಮ್ಮ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡ್ಬಿಟ್ಟಿರ್ತೀವಿ. ನನಗೆ ಸುದೀಪ್ ಸರ್ ಯಾವಾಗ್ಲೂ ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಸ್ಟೈಲು ಈ ತರದೆಲ್ಲ ಕಾಪಿ ಮಾಡೋದು ನನ್ನ ಹವ್ಯಾಸ ಆಗಿಬಿಟ್ಟಿತ್ತು ಅವಾಗ. ಸೊ ಇಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಒಬ್ಬ ನಟನ ನನ್ನ ಸಿನಿಮಾಕ್ಕೆ ಇನ್ಸ್ಪೈರ್ ಆಗುತ್ತಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ ಅನ್ನೋದು ನಾನು ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಅನ್ಕೊಂಡಿರೋದು. ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ನನ್ಗೆ ನೆಚ್ಚಿನ ನಟಿ ರಮ್ಯಾ ಅವರು. ಆದ್ರೆ ನನಗೆ ಸತೀಶ್ ಸರ್ಗೆ ಪದೇ ನಾನು ಗಂಟು ಬಿದ್ದಿದೆ. ಯಾಕಂದ್ರೆ ರಮ್ಯಾ ಮೇಡಮ್ ಕಳಿಸಿ ನಾನೇನಂದ್ರೆ ರಮ್ಯಾ ಮೇಡಮ್ ನೋಡ್ಬೇಕನ್ನೋದು ನನ್ನ ಆಸೆ ಆಗಿತ್ತು. ಅವರು ಈವೆಂಟಿಗೂ ಕರೆಯೋಣ ಅನ್ಕೊಂಡಿದ್ವಿ ನಾವು, ಅದು ಆಗ್ಲಿಲ್ಲ. ಸೊ ಈ ಇಬ್ರು ಕೂಡ ನನ್ನ ಸಿನಿಮಾ ನೋಡಿ ಸಣ್ಣ ರಿಲೀಸ್ಗಿಂತ ನನ್ ಅಂದ್ರೆ ಒಂದು ಇನ್ಸ್ಪಿರೇಷನ್, ಇನ್ನೊಂದು ನೋಡಿದರು ಇಷ್ಟಪಟ್ಟ ಒಬ್ಬ ಡೈರೆಕ್ಟರ್ ಇಷ್ಟಪಟ್ಟಂತ ಎರಡು ಕ್ಯಾರೆಕ್ಟರ್ಗಳು ನನ್ನ ಸಿನಿಮಾನ ಫಸ್ಟ್ ಅಲ್ಲೇ ಒಬ್ರು ಇನ್ಸ್ಪೈರ್ ಆದ್ರೆ ಇನ್ನೊಬ್ರು ನೋಡ್ತಾರ ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಅಂತ ನನ್ನ ಭಾವನೆ ಇದು. ಸೊ ಅದಕ್ಕೆ ನಾನು ಒಂದು ಸಾರ್ಥಕ ಭಾವ ಇದೆ, ನನ್ನ ಸಿನಿಮಾಕ್ಕೆ ಒಂದು ಸಾರ್ಥಕ ಭಾವ ಇದೆ. ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ನನ್ನ ಸಿನಿಮಾ ಅಂದ್ರೆ ನಾನು ಹೇಳಲೇಬೇಕಿದು ವಿಚಾರಗಳು. ಯಾಕಂದ್ರೆ ಈ ಸಿನಿಮಾ ನಾನೊಬ್ಬ ಜಸ್ಟ್ ಕಲಿತಕ್ಕಂಥ ಫಿಲಿಂ ಮೇಕಿಂಗ್ ಕಲಿತಕ್ಕಂಥ ವ್ಯಕ್ತಿ. ನನಗೆ ತುಂಬಾ ಸಾಥ್ ಕೊಟ್ಟಿದ್ದು ದೀಪಕ್ ಕೆರಗೇರ. ಇವರು ತುಂಬಾ ಕೆಲಸ ಮಾಡಿದಾರೆ. ಸೊ ಇವರು ಮತ್ತೆ ಅನಂತ್ ಮತ್ತೆ ನವನೀತ್ ಮ್ಯೂಸಿಕ್, ಜೊತೆಗೆ ಮೌನೇಶ್ ಅವರ ಆಕ್ಟಿಂಗು, ಇದೆಲ್ಲದರ ಸೇರಿ ಹೆಬ್ಬುಲಿ ಕಿಟ್ಟಾಗಿದೆ. ಸೊ ನಾನು ಹೇಳೋ ಮಾತು ನಿಜ ಅನ್ಸುತ್ತೆ ನಿಮಗೆ ನೋಡಿದ ಮೇಲೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಎಲ್ಲರೂ ಬಂದಿದ್ರಿ ಸರ್, ಸಾಯಿ ಕಿರಣ್ ಅಂತ ಅವರು ರಾಯಚೂರಿಂದ ಬಂದಿದ್ದಾರೆ. ಅವ್ರಿಗೇನು ಹೇಳಿಲ್ಲ ನಾವು ಇವೆಂಟ್ ಮಾಡ್ತಿದೀವಿ ಅಂತ. ಸೊ ಅವ್ರು ನಮ್ಮ ಮೇಲಿನ ಪ್ರೀತಿಗೆ ಬಂದು ಅವ್ರಿಗೆಲ್ಲ ಏನೇನೋ ಕೆಲಸಗಳಿದ್ದು ಬಿಟ್ಟು ಬಂದಿದ್ದಾರೆ. ಇಂಥವ್ರೆಲ್ಲ ಬಂದಿದ್ದಾರೆ, ತುಂಬಾ ಥ್ಯಾಂಕ್ಸ್. ಮತ್ತೆ ಮೀಡಿಯಾದವರಿಗೂ ತುಂಬಾ ಥ್ಯಾಂಕ್ಸ್. ಇದು ಹೆಚ್ಚೆಚ್ಚು ಪ್ರಚಾರ ಕೊಡಿ, ನಮ್ದು ಸಿನಿಮಾ ರೀಚ್ ಆಗಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ನಾನು ಅಂದ್ರೆ ಇನ್ಸ್ಪಿರೇಷನ್ ಅಷ್ಟೇ. ಅವ್ರ ಅಭಿಮಾನಿ ಅಂತಂದ್ರೆ ಅವ್ರ ನಟ ಅನ್ನೋದ ಕಾರಣಕ್ಕೆ ನಾನು ಅಭಿಮಾನಿ. ಅಂದ್ರೆ ಅವ್ರಿಗೆ ತೋರ್ಸ್ಬೇಕಂತ ಏನಿಲ್ಲ, ಇದು ಅವರಿಗೆ ನಾನು ಅವ್ರನ್ನ ಐಕಾನ್ ಆಗಿ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಅವರು ಮೋಸ್ಟ್ಲಿ ನೋಡಿರ್ಬೋದು, ಸರ್ಗೆ ಇನ್ಫಾರ್ಮ್ ಮಾಡ್ತಾರೆ ಅವರು. ಬಟ್ ಏನಾಗುತ್ತೆ ಅಂದ್ರೆ ಸರ್, ಸುದೀಪ್ ಸರ್ಗೆ ನೋಡೋದಕ್ಕಿಂತ ನಾನು ಹೆಚ್ಚಾಗಿ ಅವ್ರನ್ನ ಐಕಾನ್ ಆಗಿ ಯೂಸ್ ಮಾಡಿದ್ವಿ. ಒಬ್ಬ ಅಭಿಮಾನಿಯ ಕನ್ಸು ನಾನು ಹೆಂಗೆ ಈಡೇರಿಸ್ಬೋದು ಅಂದ್ರೆ ಅವ್ರು ನೋಡೋದು ಇಂಪಾರ್ಟೆಂಟ್ ಅಲ್ಲ ನನಗೆ. ಅವರು ಎಷ್ಟು ನನ್ನ ಬಂದು ನೋಡಿ ಪ್ರಮೋಟ್ ಮಾಡೋದು ಅದು ನನ್ಗೆ ಆಕ್ಚುಲಿ ನನ್ಗೆ ಮನ್ಸಲ್ಲಿಲ್ಲ. ಸೊ ಇದು ಸುದೀಪ್ ಸರ್ನ ಐಕಾನ್ ಆಗಿ ಯೂಸ್ ಮಾಡಿದ್ವಿ. ಅದು ನಾನು ಕೊಡ್ತಕ್ಕಂಥ ಅವ್ರಿಗೆ ಗಿಫ್ಟು, ಒಬ್ಬ ಫ್ಯಾನು ಒಬ್ಬ ನಟನಿಗೆ ಕೊಡ್ತಕ್ಕಂಥ ಗಿಫ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದು ನನಗೆ ಈಗ ಸತೀಶ್ ಸರ್ ಪ್ರೆಸೆಂಟ್ ಮಾಡೋದು ನನಗೆ ತುಂಬಾ ಇಷ್ಟ ಆಗಿದೆ. ಅವರು ಯಾವಾಗ ಫಸ್ಟ್ ಅವ್ರ ಫೀಲ್ ಅಂದ್ರೆ ಅವ್ರ ಮನಸ್ಸಿಂದ ಹೇಳಿದ್ವಿ ಇದು. ಸೊ ಇದು ಎಲ್ಲೇ ಹೋಗ್ಬೇಡಿ, ನಾನೇ ಮಾಡ್ತೀನಿ.
ಸೊ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿದ ನಂತರನೇ ನಾವು ಇಲ್ಲಿಗೆ ಬಂದು ನಿಂತಿರೋದು. ಸೊ ಅದಕ್ಕೆ ನಾನು ತುಂಬ ಸಂತೃಪ್ತಿ ನನ್ನ ಹತ್ರ ಇದೆ. ಸೊ ಮತ್ತೆ ಮುಂದಿಂದು ಏನಿಲ್ಲ, ಈಗ ಆಡಿಯನ್ಸ್ ಹೇಳಬೇಕು. ಸೆನ್ಸರ್ ಅವರು ನಾವು ತುಂಬಾ ವಾದ ಮಾಡಿದೀವಿ ನಮ್ಮ ಸಿನಿಮಾದ್ದು. ಇಲ್ಲಿಲ್ಲ, ಜಾತಿ ಅಂತಂದ್ರೆ ನಿಮ್ಗೆ ತುಂಬಾ ಸಟಲ್ ಅದ್ ಮ್ಯಾಲಿ, ಅಂದ್ರೆ ಒಬ್ಬ ವ್ಯಕ್ತಿಯ ಅಂದ್ರೆ ಜಾತಿ ಅಂತಂದ್ರೆ ಹಾ, ಯಾರಿಗೂ ಹರ್ಟ್ ಮಾಡ್ತಕ್ಕಂತ ಎಲ್ಲ ಯಾವುದೇ ಸಣ್ಣ ವಿಚಾರನೂ ಇದ್ರಾಗಿಲ್ಲ. ಸೊ ಇದು ಎಲ್ಲ ಯಾಕಂದ್ರೆ ನಾವು ಇದನ್ನೆಲ್ಲ ಇಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ ಎಲ್ಲಗೆ ಲೆಫ್ಟ್ ರೈಟ್ ಎಡಪಂತ ಬಲಪಂತ ಏನ್ ಅಂತೀರಲ್ಲ ಇಬ್ಬರಿಗೆ ತೋರಿಸಿದೀವಿ. ಇಬ್ಬರ ಕಡೆಯಿಂದ ಮಾರ್ಕ್ಸ್ ತಗೊಂಡಿದೀವಿ ನಾವು, ಇಬ್ಬರು ಕಡೆಯಿಂದ ಮಾರ್ಕ್ಸ್ ತಗೊಂಡಿದೀವಿ. ಪಕ್ಕಾ ಆ ಬಲಪಂತ ಎಡಪಂಥದಲ್ಲಿ ಇರೋರಿಗೆ ತೋರಿಸಿದೀವಿ ನಾವು. ಇದಿಲ್ಲ, ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬಾ ಒಬ್ಬ ಎಂಟರ್ಟೈನ್ ಆಗಿ ಒಂದು ವಿಷಯನ ಈ ತರ ಇದೆ ಅಂತ ಹೇಳೋದು, ಇಷ್ಟು ಸಟಲಿಟಿ ಮೇಲೆ ಹೇಳೋದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಅದನ್ನ ನೀಟಾಗಿ ನೀವು ಅಚೀವ್ ಮಾಡಿದೀರಿ ಅಂತ ಆ ತರ ಹೇಳಿರೋದು ನಮಗೆ. ಸೊ ಅಂದ್ರೆ ಈಗಲೇ ನಾವು ಅದನ್ನ ಆ ತರ ಹೇಳ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಅಂದ್ರೆ ಜಾತಿ ಮೇಲೆ ಇರೋ ಸಿನಿಮಾ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಆ ಜಾತಿ ವಿಷಯಗಳನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕು, ಅದು ಎಷ್ಟು ಎಂಗೇಜಿಂಗ್ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಬೇಕು ಅನ್ನೋದನ್ನ ನಾವ್ ಹೇಳಿದೀವಿ ಅಷ್ಟೇ. ಆಮೇಲೆ ಆ ಸಾಂಗ್ ಅಲ್ಲಿ ಒಂದು ಲೈನ್ ಬರುತ್ತಲ್ಲ, ಎಲ್ಲ ಕೆಲಸ ಇಲ್ದಿದ್ದವ್ರು ಬಂದು ಪಿಕ್ಚರ್ ನೋಡ್ತಾರೆ ಅನ್ನೋ ರೀತಿಯಲ್ಲಿ ಬಂದಿದ್ದಾರೆ. ಅಂದ್ರೆ ಅದು ಹೆಂಗೆ ಅಂದ್ರೆ ಈಗ ಕರೆಕ್ಟ್, ಈ ಕವಾಲಿಯಲ್ಲಿ ಎಲ್ಲಾನು ಕೂಡ ಅಲ್ಲ ಅಂದ್ರೆ ಸೊಸೈಟಿನ ವ್ಯಂಗ್ಯವಾಗಿ ಹೇಳ್ತಾರ. ಒಂದು ಕವಾಲಿ ನಮ್ಮ ಭಾಗದಲ್ಲಿ ತುಂಬಾ ಪಾಪ್ಯುಲರ್, ಅದು ಕವಾಲಿ ತುಂಬಾ ಪಾಪ್ಯುಲರ್ ಇರ್ತಕ್ಕಂಥ ಈ ತರ ಅದನ್ನೇ ನಾವು ಯೂಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ವಾಚ್ ಕಟ್ಟಿದ್ರು ಬೈತಾರೆ, ಟ್ಯಾಟೋ ಹಾಕಿದ್ರು ಬೈತಾರೆ, ಹೇರ್ ಕಟ್ ಮಾಡಿಸ್ಕೊಂಡ್ರು ಬೈತಾರೆ. ಸೊ ಆ ತರ ಎಲ್ಲ ಸುಮಾರು ಅದೊಂದು ಕಲ್ಚರಲ್ ಎಲಿಮೆಂಟ್, ಅದನ್ನ ಜಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡಿದ್ದಷ್ಟೇ. ಅದರಿಂದ ಅದೊಂದು ಲೈನ್ ಹಂಗೆ ಕಾಣಿಸುತ್ತೆ ಅಷ್ಟೇ ಈ ಸಂದರ್ಭದಲ್ಲಿ. ಅದೇ ಒಂದು ಬ್ಯೂಟಿ ಫಿಲಮ್ ಮೇಕಿಂಗ್, ಅಂದ್ರೆ ನಾವು ಎಲ್ಲಾನು ಅಡ್ರೆಸ್ ಮಾಡಬಹುದು ಈಸಿಯಾಗಿ. ಅಂದ್ರೆ ಸೊಸೈಟಿ ಅಂದ್ರೆ ಓಪನ್ ಟೂಲ್ ಅಲ್ವಾ. ಈಗ ನೀವೇನಾದ್ರು ಡೆಮೋಕ್ರಾಟಿಕ್ ವ್ಯಾಲ್ಯೂಸ್ ಅದನ್ನೇ. ಸೊ ನೀವೇನ್ ಅಂದ್ರೆ ಎಲ್ಲಾನು ಪ್ರಶ್ನೆ ಮಾಡೋದೆ. ನಾವು ಫಿಲಿಂ ಮೇಕರ್ ಆಗಿ ನಾವು ಅದನ್ನೇ ನಮ್ಗೆ ಬೈಲಿ ಅನ್ನೋ ತರದಲ್ಲೇ ನಾವು ಮತ್ತಿಂದ ಅಭಿ ಸರ್ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತಾರ. ನನ್ನ ಅಣ್ಣ ಪ್ರಜ್ವಲ್ ಅಣ್ಣ, ಶ್ರೀನಿವಾಸ ಅಣ್ಣ ಥ್ಯಾಂಕ್ಸ್ ಅಣ್ಣ. ನೀವಿದ್ದಾಗ ನಾನು ಇಲ್ಲಿ ಬಂದ್ ನಿಂತ ಇವತ್ತು ಮಾತಾಡತ್ತೀನಿ ಅಣ್ಣ. ಮತ್ತಿಂದ ಸರ್ ಸತೀಶ್ ಸರ್ಗೆ, ಡಾಲಿ ಸರ್ಗೆ ಮತ್ತು ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸಿನಿಮಾ ನೋಡಿ ನಾವು ಪ್ರತಿ ಸಲ ನಮ್ಗೆ ಸಪೋರ್ಟಿವ್ ಆಗಿ ನಿಂತಾರ, ನಾವಿರ್ತೀವಿ ಸಿನಿಮಾದಿಂದ ಅಂತೇಳಿ ನಮ್ಮ ಬೆನ್ನೆಲುಬಾಗಿ ನಿಂತಾರ. ಸರ್ ಥ್ಯಾಂಕ್ಸ್ ಸರ್. ಇದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು. ಯಾಕಂದ್ರೆ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ, ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ. ಗದಗದ ಮತ್ತು ರಾಯಚೂರು, ಸಿಂಧನೂರು, ಮಾನ್ವಿ ಅವ್ರು ನೋಡುವಂಥ ಸಿನಿಮಾ ನೋಡಿ ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ರಿ. ನೀವೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ ನಮ್ಮ ಸಿನಿಮಾನ ಪಬ್ಲಿಸಿಟಿ ಮಾಡಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರು ಬೇರೆ ಸಿನಿಮಾಕ್ಕೆ ರಕ್ತ ಕೊಟ್ಟಂಗ ನಾನು ನನ್ನ ಸಿನಿಮಾಕ್ಕೆ ಕೂಲ ಕೊಟ್ಟಿದ್ದೆ. ಥ್ಯಾಂಕ್ ಯು. ಅಂದ್ರೆ ಹೇರ್ ಕಟ್ ಮಾಡ್ಸೋದಕ್ಕೆ ಒಂದು ಅಂದ್ರೆ ಶೂಟ್ ಶೆಡ್ಯೂಲ್ ಇನ್ನ ಮುಂದೆ ಆಗ್ತಿತ್ತು. ಒಂದು ಹೇರ್ ಕಟ್ ತೆಗಿಸ್ಬೇಕಾಗಿತ್ತು, ಮತ್ತೆ ಬಿಡ್ಬೇಕಾಗಿತ್ತು. ಆ ಪ್ರಾಸೆಸ್ ಅಲ್ಲಿ ಒಂದು 15 ಸಾರಿ ಹೇರ್ ಕಟ್ ಮಾಡ್ತಿದ್ವಿ. ಮತ್ತೆ ಆ ಥರದ್ದು ಒಂದು ಅವನಿಗೆ ಸಖತ್ ಇಷ್ಟ ಹೇರ್ ಕಟ್ ಅಂದ್ರೆ ಹೇರ್ ಬಿಟ್ಕೊಂಡಿರಕ್ಕೆ. ಸೊ ಅವ್ರ ಪಾಪ ಅವ್ರ ಪ್ರಿನ್ಸ್ ಮೇಸ್ಟ್ಗಳೆಲ್ಲ ಸಖತ್ ಏನು ಉಗ್ದಿದ್ದಾರೆ ಅವನಿಗೆ. ನಾವು ತಮಾಷೆ ಏನೇ ಮಾಡಿರ್ಬೋದು, ಬಟ್ ವಿಷಯ ಅವ್ರು ಎತ್ಕೊಂಡಿರೋ ವಿಷಯ ತುಂಬಾ ಚೆನ್ನಾಗಿದೆ. ಹಾಗೆ ಮೌನೇಶ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾನೆ. ಮೊದಲನೇ ಬಾರಿಗೆ ನಾನು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಗುಲ್ಬರ್ಗದವನು. ಇವರು ರಾಯಚೂರು ಸೊಗಡನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಕೆಲವೊಂದು ಅವ್ರಿಗೂ ನಮಗೂ ಭಾಷೆ ಡಿಫ್ರೆನ್ಸ್ ಇದೆ ಸ್ವಲ್ಪ, ಅದನ್ನೆಲ್ಲ ಕರೆಕ್ಷನ್ ಮಾಡಿ ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದ್ದು ಭೀಮ್ರಾವ್ ಅವರೇ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಸತೀಶ್ ಸರ್ ಹೇಳ್ದಂಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೆ, ಈ ಸಿನಿಮಾನ ಗೆಲ್ಲಿಸಿ. ನಮ್ಮ ನಾರ್ತ್ ಕರ್ನಾಟಕ ಅಂದರೆ ಬರೀ ನಗು ಒಂದೇ ಇಲ್ಲ, ನೋವಿದೆ ಅಲ್ಲಿ. ಒಂದು ಅಲ್ಲಿ ಸೊಗಡೆ ಡಿಫ್ರೆಂಟ್ ಆಗಿದೆ, ಕಲ್ಟ್ ಇದೆ, ಎಮೋಷನ್ಸ್ ಇದೆ, ನಗುನೂ ಇದೆ, ಇಲ್ಲ ಅಂತಲ್ಲ. ನಮ್ಮ ಭಾಷೆ ಅಂದರೆ ಕಾಮಿಡಿಗೆ
ಸೀಮಿತವಾದ ಭಾಷೆ ಅಲ್ಲ, ಅಲ್ಲಿ ಒಂದಿಷ್ಟು ಕಥೆಗಳಿದೆ, ಅಲ್ಲಿ ಒಂದಿಷ್ಟು ನೋವುಗಳಿದೆ. ಅದನ್ನೆಲ್ಲ ನೀವು ನೋಡಬೇಕು, ಹೇಗಿದೆ ನಮ್ಮ ಭಾಗದ್ದು ಸೊಗಡು. ಈಗ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಈ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇತ್ತೀಚೆಗೆ ನಮ್ಮ ನಾರ್ತ್ ಕರ್ನಾಟಕ ಸಿನಿಮಾ ಪಪ್ಪಿ ಅಂತ ಪಪ್ಪಿ ಅಂತ ಒಂದು ಸಿನಿಮಾ ಬಂತು. ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ರ. ಆ 2 ಮುಗ್ಧ ಮನಸ್ಸುಗಳು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾನು ನೋಡಿ ನಿಮಗೆ ಬೇರೆ ತರ ಒಂದು ಫೀಲ್ ಅಂತೂ ಕನೆಕ್ಟ್ ಆಗುತ್ತೆ ಅಂತ ನಾನು ಮನ್ಸಾರ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾ ಮಿತ್ರರು ಒಂದಿಷ್ಟು ಯಥೇಚ್ಛವಾಗಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇನ್ನೊಂದಷ್ಟು ಜನಕ್ಕೆ ಹೇಳಿ, ಯಾರು ಬಂದಿರೋ ಅವ್ರಿಗೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಕಳಿಸ್ಕೊಡಿ. ಯಾರು ಆಗತ್ತೋ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ಪರ್ಸ್ನಲ್ ಆಗಿ ಬರೆದು ಹಾಕಿ. ಥ್ಯಾಂಕ್ಸ್ ಟು ಹರೀಶ್ ಅರಸು, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಫಸ್ಟಿಂದನು. ಆ್ಯಂಡ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್. ನವೀನ್ ಸರು ನಮ್ಮ ಸ್ವಸ್ತಿಕ್ ಸ್ಟುಡಿಯೋ ನೋಡಿ ಒಂದು 4-5 ನಿಮಿಷ ಅವರು ಆಚೆ ಹೊರಟೋಗಿದ್ರು. ಆಚೆ ಹೋಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಬಂದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅವಾಗ ಇನ್ನೂ ಮ್ಯೂಸಿಕ್ಕು ಆಗಿಲ್ಲ, ಟು ಬಿ ಆನ್ ದ ಆನೆಸ್ಟ್ ಸೈಡ್. ನವೀನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಅದು ಮಾಡಿ ಇದು ಮಾಡಿ ಇನ್ಸ್ಪೈರ್ ಮಾಡಿ ಹೋಗಿದ್ರು. ಅದು ಒಂದು ಮೇ ಬಿ ಒಂದು 7 months 8 months ಬ್ಯಾಕ್ ಅನ್ಸುತ್ತೆ ಸರ್. ಟಿಲ್ ಡೇಟ್ ಅವ್ರು ಅದೇ ಉತ್ಸಾಹದಲ್ಲಿ ಬಂದು ನಮ್ಮ ಜೊತೆ ಮಾತಾಡ್ತಿರೋದಕ್ಕೆ ಒಂದೇ ಕಾರಣ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನಾನು ಇಡೀ ಮ್ಯೂಸಿಕ್ ಟೀಮು ತುಂಬ 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 ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಆರ್ಟಿಸ್ಟ್ಗಳನ್ನ ಬೆಳೆಸೋದು ಮೀಡಿಯಾದವರು, ಸೊ ಮೀಡಿಯಾದವರು ಹೆಲ್ಪ್ ಮಾಡಿ. ಥ್ಯಾಂಕ್ ಯು.